ಪ್ರಾತಸ್ಮರಣೀಯ ಪರಮ ಪಾವನ ಮೂರ್ತಿಗಳು ಈ ಭಾಗದ ನಿಷ್ಕಾಮದ ಪುಣ್ಯದ ಒಂದು ಮೂರ್ತಿಯಾಗಿ ಅವತರಿಸಿರ್ತಕ್ಕಂಥ ಜಗಜ್ಯೋತಿ ಜಗದನ್ನ ಭಕ್ತಿ ಭಾಂಡಾರಿ 12ನೇ ಶತಮಾನದ ಅಣ್ಣ ಬಸವಣ್ಣನ ಪ್ರತಿ ಅವತಾರವೆಂದು ಭಕ್ತರ ಹೃದಯ ಮಂದಿರದಲ್ಲಿ ನಿತ್ಯ ಪೂಜಿಸಲ್ಪಡುವ ಎನ್ನ ಆರಾಧ್ಯ ಸದ್ಗುರುನಾಥನ ಚನ್ನಾರವಿಂದಗಳನ್ನು ಋಣ ಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಸದ್ಗುರುವಿನ ಪುಣ್ಯಾರಾಧನೆ 2ನೇ ದಿವಸದ ಕಾರ್ಯಕ್ರಮದ ಸಾಯಂಕಾಲದ ಕಾರ್ಯಕ್ರಮ. ಈ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ವೇದಿಕೆ ಬ್ರಹ್ಮ ವೇದಿಕೆಯನ್ನು ಅಲಂಕರಿಸಿಕೊಂಡಿರ್ತಕ್ಕಂಥ ತತ್ವಾಡದ ಪೀಠದ ಪೀಠಾಧಿಕಾರಿ ಕುಮಾರ್ ವಿಶ್ವೇಶ್ವರನಿಗೆ ನನ್ನ ವಂದನೆಗಳನ್ನು ಹೇಳುತ್ತಾ, ಜೊತೆಗೆ ಬ್ರಹ್ಮವಾದಿನಿ ಕಲ್ಲೂರಿನ ಲಲಿತಮ್ಮ ತಾಯಿಯವರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ, ಅದರಂತೆ ಹಿರಿಯರು ಜ್ಞಾನವಂತರು ಅನುಭಾವಿಗಳು ಆಗಿರ್ತಕ್ಕಂಥ ಬೆನವಾಡದ ಶರಣರಾಗಿರುವಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಣ್ಣ ರಾಮಣ್ಣನಿಗೂ ನನ್ನ ವಂದನೆಗಳನ್ನು ಹೇಳುತ್ತಾ, ಇವತ್ತು ವಿಶೇಷವಾಗಿ ನಮ್ಮ ಸಭೆಗೆ ಒಂದು ಕಳೆ ಬಂದಿದೆ. ಆ ಕಳೆಗೆ ಕಾರಣ ಯಾರು ಅಂತ ಕೇಳಿದ್ರೆ, ಬಹಳ ದಿವಸದ ಚಿರಪರಿಚಿತರಾಗಿರುವಂತಹ ನಮ್ಮೆಲ್ಲರಿಗೂ ಅತ್ಯಂತ ಯಾವುದೇ ಬಹಳ ಕ್ಲಿಷ್ಟ ಬಹಳ ಕಷ್ಟ ವಿಷಯ ಇತ್ತಂದ್ರೂ ಶಾಸ್ತ್ರ ಬಹಳ ಕಠಿಣ. ಅಪೌರ್ಗೆ ಒಂದು ದೊಡ್ಡ ಆಸೆ. ಅಪೌರ್ದೇನು ದೊಡ್ಡ ಆಸೆ ಅಂದ್ರೆ ಮಠಕ್ಕೆ ಬಂದವರು ಶಾಸ್ತ್ರವನ್ನು ಕಠಿಣ ಅಂತ ಅನ್ಸ್ಕೊಳ್ಬಾರ್ದು. ಶಾಸ್ತ್ರ ಏನ್ ಬಿಡ್ರಿ ಬಹಳ ಕಠಿಣ ಐತಿ, ಬಹಳ ವೆಚ್ಚೆ ತಿಳ್ಕೊಳ್ಳೋದು ಅಂತ ಯಾರಾದರೂ ಅಂದ್ರೆ ಅವರು ಮಾಡ್ತಿದ್ರು. ಅಷ್ಟೇ ಅಂತ ಕ್ಲಿಷ್ಟ ಕಠಿಣವಾದಂತ ವಿಷಯ ಇದ್ರೂ ಕೂಡ
ಎಲ್ಲರ ಹೃದಯವನ್ನು ಮುಟ್ಟುವಂತೆ ಬೋಧನೆ ಕೈಯುವಂತ ಒಂದು ಅತ್ಯಂತ ವಿಶಿಷ್ಟ ಶಕ್ತಿಯನ್ನು ಹೊಂದಿರತಕ್ಕಂಥವರು ನಮ್ಮ ಈ ಪರಿಸರದಲ್ಲಿ, ನಮ್ಮ ಈ ಭಾಗದ ಮುಕ್ಷುವುದಕ್ಕೆ ಇಲಾಜಾಲವಾಗಿ ತಮ್ಮ ಅನುಭವಗಳನ್ನು, ತಮ್ಮ ಶಾಸ್ತ್ರವನ್ನು ಉಪದೇಶ ಮಾಡಿರ್ತಕ್ಕಂಥ ಯಾರಾದರೂ ಇದ್ದರೆ ಅವರಿಗೆ ಹೆಬ್ಬುರಿಯ ಶಿವರುದ್ರ ಶರಣರು ಅಂತ ನಾವು ಕರೀತೀವಿ. ಸರಳವಾಗಿ ಸಹಜವಾಗಿ ಉಪದೇಶ ಗೈದಿರುವಂತ ಹೆಬ್ಬುರಿ ಶರಣರ ಒಂದು ಕುಮಾರ ಸಂಭವ ಅಂತ ಒಂದು ಗ್ರಂಥ ಇದೆ ಸಂಸ್ಕೃತದಲ್ಲಿ. ಕುಮಾರ ಸಂಭವ ಅದರಲ್ಲಿ ಹೇಳ್ತಿರ್ತಾರೆ, 2 ದೀಪ ನಾವು ಹಚ್ಚಿಟ್ರೆ 2 ದೀಪಗಳ ಪ್ರಕಾಶ 2 ಕಡೆ ಹೋಗುವುದಿಲ್ಲ. ದೀಪ ಪ್ರಕಾಶ 2 ತರ ಆಗತ್ತಿದೆ. 2 ದೀಪ ಹಚ್ಚಿದ್ರೆ 2 ದೀಪದ ಬೆಳಕು ಒಂದ ಕಡೆ ಸಮರಸ ಆಗ್ತಾವ. ಹಾಗ 2 ಶರೀರಗಳಾದರೂ ಕೂಡ ಒಂದೇ ರೀತಿಯಾದಂತಹ ಪ್ರಕಾಶ ಇದ್ದಂತೆ ಇವತ್ತು ಅವರ ಸುಪುತ್ರರು ಅಂದ್ಕೊಂಡು ನಡೀತಿದೆ. ಅದೇ ಜ್ಞಾನವೇ ಸಾಕಾರಗೊಂಡಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಅಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠ ಅದೇ ಅನುಭವವನ್ನು ಹೇಳ್ತಾ ಬಂದಿರುವಂತ ನಮ್ಮ ಸಿದ್ಧಾರೂಢ ಶರಣರಲ್ಲಿಯೂ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಬಹಳ ಸಂತೋಷ ಆಗಿದೆ. ಮಹಾತ್ಮರು ಬಂದದ್ದು ಅದಕ್ಕೆ ಶರಣರ ಬರಗನೆಗೆ ಪ್ರಾಣಜಿ ಬಹಳ ಮಹಾತ್ಮರು ಬಂದ್ರೆ ಖುಷಿ ಪಡಬೇಕು. ನಾವು ಕೂಡಲ ಸಂಗನ ಶರಣರು ಬಂದರೆ ಹೆಂಗಿರ್ಬೇಕ್ರಿ? ಒಬ್ಬಿನಲ್ಲಿ ದಾಡುವೆ. ಮಹಾತ್ಮರು ಬಂದಾಗ ನಮ್ಮ ಮನಸ್ಸ ಉಬ್ಬಬೇಕು. ಹೆಂಗೆ ನಿಮಗೆ ಬೀಗರು ಬಂದ್ರೆ ಹೆಂಗೆ ಉಬ್ಬುತ್ತೀರಿ? ಈಗ ಬಂದ್ರು ಮನೆಗೆ ಯಾರಾದ್ರೂ ಬಂದ್ರೆ ಎಷ್ಟು ಒಂದು ತರ ಉಪ್ಪ, ಹಾಗ ಕೂಡಲ ಸಂಗನ ಶರಣರು ಬಂದ್ರು ಅಂತ ಕೇಳಿದ್ರೆ ಒಬ್ಬಿನಲ್ಲಿ ದಾಡುವೆ, ಆನಂದದಿ ಕುಣಿದಾಡುವೆ, ಆನಂದದಿ ನನಗೆ ದಾಡುವೆ. ಯಾಕಂತ ಕೇಳಿದ್ರೆ ಈ ಜನ್ಮಕ್ಕೆ ಭೂಷಣ ಅದ. ನಮ್ಮ ಮನುಷ್ಯ ಜನ್ಮಕ್ಕೆ ಭೂಷಣ ಯಾವುದು ಅಂತ ಕೇಳಿದ್ರೆ ಏನಾದ್ರೂ ಮಾಡಿದ್ರೆ ಭೂಷಣ ಅಲ್ಲ, ಏನು ಮಾಡಿದ್ರೆ ಚಂದ, ಏನು ಮಾಡಿದ್ರೆ ನಿಮಗೆ ಚಂದ ಕಾಣಿಸ್ತದೆ ಅಂತ ಕೇಳಿದ್ರೆ ಹುಟ್ಟಿ ಬಂದ ಬಳಿಕ ಸಾಯದ ಸಂಚನು ಅರಿವುದೇ ಸಲುವ. ನಾವು ಹುಟ್ಟಿ ಬಂದ ಬಳಿಕ ಏನು ನಮಗ ಭೂಷಣ, ಏನ್ ಚಂದ ರೀ, ಏನ್ ಚಂದದು, ಯಾವ್ದು ನಮಗ ಭೂಷಣ ಆಗ್ತದೆ ಅಂತ ಕೇಳಿದ್ರೆ ಸಾಯದ ಸಂಚನು. ಹುಟ್ಟಿದೀವಿ ನಾವು, ಇನ್ನು ಮೇಲೆ ಸಾಯಬಾರ್ದು, ಇನ್ನು ಮೇಲೆ ಸಾಯಬಾರ್ದು. ಸತ್ಯ ಅಂದ್ರೆ ಮತ್ತೆ ಹುಟ್ಟೋದೈತೆ. ಹುಟ್ಟಿದೀವು ಅಂತಂದ್ರೆ ಎಷ್ಟು ತ್ರಾಸ ಐತೆ ಹೇಳೋರು. ಹುಟ್ಟಿದೀವು ಅಂತಂದ್ರೆ ಇಷ್ಟು ತ್ರಾಸ ಅಂತ ಗೊತ್ತು ಮಾಡ್ಕೊಳ್ಳುವಂತ ಯಾವ್ದಾದ್ರು ಪ್ರಾಣಿ ಇದ್ರೆ ಮನುಷ್ಯ ಒಪ್ಕೋತಾನೆ. ಜೀವನದಾಗ ಇಷ್ಟು ತ್ರಾಸ ಆಗೈತ್ರಿ, ಎಷ್ಟು ತ್ರಾಸ ಆಗೈತೆ ಅಂತ ಯಾಕೆ ಗೊತ್ತಾಗತ್ತೆ? ದನಗಳು ಗೊತ್ತಾಗೈತಿ, ದನಗಳು ಗೊತ್ತಾಗೈತಿ. ಮನೆಯಾಗ ತಂದು ಕಟ್ಟಿದೀರಿ, ಕಟ್ಟಿ ಹಕ್ಕಿಯಾಗ ಬೀಳುತ್ತಾವು, ಅದ್ರಾಗ ಎಲ್ಲ ಮಾಡ್ತಾವು, ಹಸರು ಓದಿರ್ತಾವು, ಏನೋ ಆಗಿ ತ್ರಾಸಾಗಿ ಓದಿರ್ತಾವು, ಏನೇನೋ ಆಗ್ತಾವು, ಏನೇನೋ ನಡೀತಿರ್ತದೆ. ಒಂದ್ ದಿವಸ ನಿನ್ನ ತ್ರಾಸ ಹೇಳಿದಾವ, ನಿಗ್ರಹ ತೊಡ್ಕೊಂಡಿದ್ದಾವೆ. ಶಗನ ಬಡೋದು ಅಷ್ಟ, ಬೆಳಿಲಿಲ್ಲ ಅಂದ್ರು ಅಷ್ಟ. ಯಾಕೆ ಬಡದಿಲ್ಲ ಅಂತ ಕೇಳಿದವ್ರೇನು? ಏನು ಕೇಳುವುದಿಲ್ಲ, ಏನು ಕೇಳಾದ ಜೀವನವನ್ನ ಕಳೆಯುವಂತ ಜೀವನ ಅವರದ ಜೀವನ ಐತಿ. ಸುಖ ದುಃಖಗಳನ್ನು ವ್ಯಕ್ತ ಮಾಡಿ, ತನ್ನಲ್ಲಿರುವಂತ ಎಲ್ಲ ವಿಚಾರಗಳನ್ನು ವ್ಯಕ್ತ ಮಾಡಿ ಸುಖ ದುಃಖಗಳನ್ನು ತಿಳ್ಕೊಳ್ಳುವಂತ, ಅರಿಯುವಂತ ಯಾವುದಾದ್ರೂ ಅರಿವಿನ ಜನ್ಮ ಇದ್ರೆ ಅದು ಮನುಷ್ಯ ಜನ್ಮ ಒಂದೇ ಐತಿ ಅಂತ ನಾವು ತಿಳ್ಕೋಬೇಕು. ಅರಿವಿನ ಜನ್ಮ ಅಂತ ಕರೆದಾರೆ, ಇದು ಅರಿವಿನ ಜನ್ಮ, ಅರಿವುಳ್ಳ ಜನ್ಮ ಇದು. ಎಲ್ಲವನ್ನೂ ಅರಿತಾನೆ. ಸ್ವಾಮಿ ವಿವೇಕಾನಂದರು ಪಾಶ್ಚಿಮಾತ್ಯ ದೇಶಕ್ಕೆ ಹೋಗಿದ್ರು, ಚಿಕಾಗೋಕ್ಕೆ ಹೋಗಿದ್ರು. ಹೋದಾಗ
ಕೂತಿದ್ರು ಅವರು. ಆ ಹೇಳೋದಕ್ಕಿಂತ ಮೊದಲ ಅವ್ರಿಗೆ ಟೈಮ್ ಎಷ್ಟು ಕೊಟ್ಟಿದ್ರು ಅಂತಂದ್ರೆ, ಉಪನ್ಯಾಸಕರಿಗೆ ಟೈಮ್ ಒಮ್ಮೆ ನೋಡಿ ಕೊಡ್ತಾರೆ. ಉಪನ್ಯಾಸಕರು ಮಾಡ್ತಿದ್ರು ಅಂತಂದ್ರೆ ಟೈಮ್ ಜಾಸ್ತಿ ಇರ್ತಾವೆ. ಅದರಾಗೆ ಕೆಲವಷ್ಟು ಮತ್ಸರಿಗಳು ಭಾಳ ಇದ್ರಲ್ಲಿ. ಚಿಕಾಗೋದಲ್ಲಿ ಭಾರತದ ಬಡ ಸನ್ಯಾಸಿ ಅಂತ ಕರೀತಿದ್ರು. ಇವ ಭಾರತದಿಂದ ಬಂದಿರುವಂತ ಬಡ ಸನ್ಯಾಸಿ. ಭಾರತದವರು ಬಹಳ ಬಹಳ ಕೀಳರು. ಭಾರತದಾಗೆಲ್ಲ ಇರುವಂತವ್ರು ಎಂತವ್ರು ಅಂತಂದ್ರೆ ಅವಕ್ಕೇನು ಜ್ಞಾನ ಪಾನು, ಅವಕ್ಕೇನು ವಿಚಾರ ಇತ್ತು. ಇವರೆಲ್ಲ ಭಾರತದವ್ರನ್ನ ಬಹಳ ಕೀಳಾಗಿ ಕಾಣ್ತಿದ್ರು ಆಗಿನ ಕಾಲಕ್ಕೆ. ಹೊರದೇಶವ್ರನ್ನು ನಮಗೆಲ್ಲ ಸಾಕಷ್ಟು ಶ್ರೀಮಂತಿಕೆ ಇದೆ, ಸಾಕಷ್ಟು ವಿಜ್ಞಾನದ ಅನುಕೂಲತೆ ಇದೆ, ನಮ್ಮಷ್ಟು ಬುದ್ಧಿವಂತರು ಇನ್ಯಾರು ಇಲ್ಲ ಅನ್ನುವಂತ ಒಂದು ಅವರಲ್ಲಿ ನಿರ್ಣಯ ಇತ್ತು. ಅದಕ್ಕೆ ವಿವೇಕಾನಂದ ಇಲ್ಲಿಂದ ಅಲ್ಲಿ ವಾದ ಬೆಳಕ ಅವಾಗ ಇವನು ಏನು ಕರೆದ್ರು, ಒಬ್ಬ ಬಡ ಸನ್ಯಾಸಿ ಅಂತ ಕರೆದ್ರು. ಅವಾಗ ಇವು ಏನ್ ತಿಳಿತಿದ್ದಿ, ಏನ್ರ ಹೆಣ ಹೋದಾನ. ನಾವು ಸೈನ್ಸ್ ಒಳಗ ಅತ್ಯಂತ ಡೆವಲಪ್ಡ್, ಇಟ್ ಇಸ್ ಎ ಡೆವಲಪ್ಡ್ ಕಂಟ್ರಿ. ನಮ್ಮ ದೇಶ ಸೈನ್ಸ್ ಅದ್ಭುತವಾಗಿದೆ, ಸಾಕಷ್ಟು ಶ್ರೀಮಂತಿಕೆ ನಮ್ಮಲ್ಲಿ ಐತಿ. ಇದೇನು ಇದ್ರೊಳಗೆ ಏನು ಡೆವಲಪ್, ಏನು ಬೆಳವಣಿಗೆ ಆಗಿದೆ ಭಾರತದಾಗ ಅಂತ ಕೀಳಾಗಿ ತಿಳ್ಕೊಂಡಿದ್ರು. ಅವಾಗ ಏನು ದೊಡ್ಡ ಮಾತು ಹೇಳಿಲ್ಲಮ್ಮ. ನಾ ಭಾರತದಾಗ ಒಬ್ಬ ನನ್ನ ಕೈಯ ಮಾತಾಡ್ತಾನ, ಅದೇ ಶಬ್ದ ಹೇಳಿದಲ್ಲ. ಫಸ್ಟ್ 5 ನಿಮಿಷ ಕೊಟ್ಟಿದ್ರು ಅವ್ರಿಗೆ, 5 ನಿಮಿಷ. ವಿವೇಕಾನಂದರಿಗೆ 5 ನಿಮಿಷ ಚಿಕಾಗೋದಾಗ ಉಪನ್ಯಾಸ ಮಾಡೋದಕ್ಕೆ 5 ನಿಮಿಷ ಟೈಮ್ ಕೊಟ್ರೆ ಏನು ಅಂತಿಲ್ಲವ, ಏನು ದೊಡ್ಡ ಮಾತು ಅಂದಿಲ್ಲ. ನಮ್ಗೆಲ್ಲರೂ ನಾವು ಅಂತೀವಿ, ಆದ್ರೆ ಅಲ್ಲಿ ಅವಕ್ಕೆ ಪರಿಚಯನೇ ಇಲ್ಲ ಅಂತ ಒಂದು ಶಬ್ದ ಹೇಳಿದ. ಏನು? ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಇದೊಂದು ಶಬ್ದ. ಏನಂದ್ರೆ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರೇ, ಅಣ್ಣ ತಂಗಿಯರೇ. ಇದು ಯಾರು ಭಾರತ ಗೊತ್ತಿಲ್ರಿ. ಇದು ಒಂದೇ ಶಬ್ದ ಕೇಳಿದ ಕೂಡಲೇ ಅವರು ಬರೀ 5 ನಿಮಿಷ ಚಪ್ಪಾಳೆನ ಬಡ್ದಂತ. 5 ನಿಮಿಷ ಬರೀ ಕ್ಲಾಪ್ಸ್, ಚಪ್ಪಾಳೆನ 5 ನಿಮಿಷ. ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಅಂತ ಕರೆದ. ಎಷ್ಟನ್ನೆಲ್ಲ ಮುಂದುವರಿಸ್ಕೊಂಡು ಹೋಗಿ ಒಂದು ಮಾತನ್ನು ಬರೋರು, ಬಹಳ ಚಂದ ಮಾತು. ಮನುಷ್ಯ ಜನ್ಮ ಅನ್ನೋದು ಯಾದಕ್ಕೆ ಐತಿ, ಮನುಷ್ಯ ಜನ್ಮದ ಕಿಮ್ಮತ್ ಯಾರಿಂದ ಬಂದಿದೆ ಅಂತ ಕೇಳ್ತಾರೆ ಅವರು. ಇದರ ಕಿಮ್ಮತ್ ಯಾರಿಂದ ಬಂತು? ಮನುಷ್ಯ ಅನ್ನುವಂತ ಈ ಜೀವಿ ಎಲ್ಲಾ ಜೀವರಾಶಿಗಳಿಗಿಂತಲೂ ಶ್ರೇಷ್ಠ, ಬಹಳ ಶ್ರೇಷ್ಠ. ಉಳಿದೆಲ್ಲ ಜೀವಿಗಳಿಗೆ ಏನಿಲ್ಲ, ಅವಕ್ಕೆಲ್ಲ ಬರೀ ಉಣ್ಣೋದು, ತಿನ್ನೋದು, ನಿದ್ದೆ ಮಾಡೋದು, ಮಕ್ಕಳ ಹಾಡೋದು, ಇಷ್ಟ ಮುಗಿದು ಹೋಗ್ತಕ್ಕ ಕೆಲಸ. ಆಹಾರ, ನಿದ್ರಾ, ಭಯ, ಮೈಥುನ, ಎಷ್ಟಾದ ಕೆಲಸ ಮುಗೀತು. ನಿಂದಿಲ್ಲ, ನಿಂದಿಷ್ಟ ಇಲ್ಲ. ನಿನ್ನದು ಎಷ್ಟು ವಿಚಾರ ಐತಿ ಅಂತ ಕೇಳಿದ್ರೆ, ನಿನ್ನ ಜೀವನದ ಉದ್ದಕ್ಕೂ ಎಷ್ಟು ವಿಚಾರ ಮಾಡ್ತಿ, ಆ ಮಾಡಿದಷ್ಟು ಕಡಿಮೆ. ಇಷ್ಟೊಂದು ವಿಚಾರವನ್ನು ಮಾಡುವಂತ ದಿವ್ಯ ಶಕ್ತಿಯನ್ನು ತಗೊಂಡು ಬಂದಿರುವಂತ ಜೀವ ಯಾವುದಾದ್ರೂ ಇದ್ದರೆ ಅದು ಮನುಷ್ಯ ಎನ್ನುವಂತ ಜೀವ. ಅವನು ಹೇಳ್ತಾನೆ ವಿವೇಕಾನಂದ, ಮ್ಯಾನ್ ಇಸ್ ಮೇಜರ್ ಆಫ್ ಆಲ್ ಥಿಂಗ್ಸ್ ಇನ್ ದಿಸ್ ವರ್ಲ್ಡ್. ಜಗತ್ತಿನೊಳಗ, ವಿಶ್ವದೊಳಗ ಯಾವುದಾದ್ರೂ ಪ್ರಾಣಿ ಶ್ರೇಷ್ಠ ಅಂತ ಅನಿಸ್ಕೊಂಡಿದ್ರೆ ಅದು ಮನುಷ್ಯ ಜನ್ಮವೇ ಶ್ರೇಷ್ಠ ಅನಿಸ್ಕೊಂಡಿರುವಂಥದ್ದು. ಯಾಕಂತ ಕೇಳಿದರೆ, ಯಾಕೆ ಶ್ರೇಷ್ಠ? ಮನುಷ್ಯ ಜನ್ಮವೇ ಯಾಕೆ ಶ್ರೇಷ್ಠ ಅಂತ ಕೇಳಿದ್ರೆ, ಎಲ್ಲವನ್ನ ಅಳಿಯುವಂತ, ಎಲ್ಲವನ್ನ ವಿಚಾರ ಮಾಡುವಂತ ದಿವ್ಯ ಶಕ್ತಿಯನ್ನು ಪರಮಾತ್ಮ ಇದರಲ್ಲಿ ತುಂಬಿ ಕಳಿಸಿದ. ಎಲ್ಲ ತಿಳ್ಕೊಂಡ. ಕೆಟ್ಟು ಗೊತ್ತೈತಿ, ಚಲೋನು ಗೊತ್ತೈತಿ. ಗೊತ್ತಿಲ್ಲ ಅಂತಲ್ಲ, ಎಲ್ಲ ಗೊತ್ತೈತಿ. ಎಲ್ಲ ಗೊತ್ತಿದ್ದು ಅದನ್ನು ಮಾಡುವಂತದ್ದು ಗೊತ್ತೈತಿ. ದುರ್ಯೋಧನ
ಭಾಷೆ ಏನು ಅಂತ ಕೇಳಿದ್ರೆ ದುರ್ಯೋಧನ ವಿಚಿತ್ರ ಅವನು ಸ್ವಭಾವನ. ನನಗೆ ಧರ್ಮ ಗೊತ್ತಿಲ್ಲ, ಧರ್ಮ ಗೊತ್ತಾಯ್ತು, ಪಕ್ಕ ಗೊತ್ತಾಯ್ತು. ಧರ್ಮ ಯಾವುದು ಅಧರ್ಮ ಯಾವುದು ಎರಡೇ ಪಕ್ಕ ಗೊತ್ತದವ ನನಗೆ. ಧರ್ಮ ಜಾನಾಮಿ, ಧರ್ಮ ಯಾವುದು ಅನ್ನೋದು ಗೊತ್ತೈತಿ, ಖರೆ ನಜಮೇ ಪ್ರವೃತ್ತಿ. ಧರ್ಮ ಯಾವುದು ಅನ್ನೋದು ಗೊತ್ತೈತಿ, ಖರೆ ಆತನ ಮನಸ್ಸಾಗುವಂತ. ಅಧರ್ಮ ಅನ್ನೋದು ಅದು ಗೊತ್ತೈತಿ, ಅಧರ್ಮ ಅದು ನನಗೆ ಗೊತ್ತೈತಿ, ಗೊತ್ತಿಲ್ಲ ಅಂತಲ್ಲ, ನನಗೆ ತಿಳಿದಿಲ್ಲ ಅಂತಲ್ಲ, ತಿಳಿದೈತಿ, ಖರೆ ನಜಮೇ ನಿವೃತ್ತಿ. ಅದರಿಂದ ನನಗೆ ದೂರ ಬರುವಂತಾನೆ. ಹಂಗ ನಾವು ನಮ್ಮಲ್ಲಿ ಏನೈತೆ ಅಂತಂದ್ರೆ ಇದು ಕೆಟ್ಟ, ಇದು ಪಾಪ ಅಂತ ಗೊತ್ತೈತಿ, ಖರೆ ಬರೋದು ಬಿಡಕ್ ಮನಸ್ಸಾಗೋದು ನಮ್ಗೆ. ಇದು ಕೆಟ್ಟ, ಇದು ಪಾಪ, ಪಾಪ ನನ್ನನ್ನು ರಕ್ಷಣೆ ಮಾಡಂಗಿಲ್ಲ. ಪಾಪ ನಮ್ಮನ್ನು ರಕ್ಷಣೆ ಮಾಡುವುದಿಲ್ಲ ಯಾವಾಗೂ. ಪಾಪದ ಫಲ ಏನಾಗಬೇಕು? ಪಾಪದ ಫಲವನ್ನ ನೀ ಏನ್ ಮಾಡಬೇಕು? ಏನ್ ಮಾಡಬೇಕು? ಉಂಡ ತೀರ್ಬೇಕು. ಪುಣ್ಯದ ಫಲವನ್ನು ಉಂಡ ತೀರ್ಬೇಕು. ಈ ಪಾಪ ಪುಣ್ಯಗಳನ್ನ ಮಾಡುವಂಥದ್ದು ಯಾವುದು ಅಂತ ಕೇಳಿದ್ರೆ ಯಾವುದಲ್ಲ, ನಮ್ಮ ಮನಸ್ಸು. ಮನಸ್ಸು ಮಾಡಕತ್ತೈತಿ, ದೇಹ ಮಾಡೋದಿಲ್ಲ. ದೇಹದಿಂದ ಏನು ಪಾಪ ಪುಣ್ಯ ಆಗೋದಿಲ್ಲ. ಇದೊಂದು ಶರೀರ ಸಾಧನೆ ಅಷ್ಟೇ. ಕೊಡುಗೋಲು ತಗೊಂಡ್ರಿ ನೀವು, ಕೊಡುಗೋಲು ತಗೊಂಡ ಮೇವು ಹೋದ್ರಿ, ಹಣ್ಣು ಹೆಚ್ಚಿದ್ರಿ, ಮತ್ತೇನೋ ಮಾಡಿದ್ರಿ, ಮತ್ತೇನೇನೋ ಕೊಡುಗೋಲು ತಗೊಂಡು ರೈತಿಗೆ ರೈತ ಕೆಲಸದವು ಅದನ್ನೆಲ್ಲ ಮಾಡಿದ್ರಿ. ಮಸತ್ತೇರಿ ಚಲೋ ಬಸತ್ತೇರಿ ಹೋಗಿ ಯಾವ ಚಂಡ ಕಡದ್ರಿ, ಶಿಕ್ಷೆ ಯಾರಿಗಾದ್ರು? ಕೊಡುಗೋಲಿ ಆಯ್ತು. ಕೊಡುಗೋಲಿಂದ ಕಡದೇವಿ, ಕೊಡುಗೋಲಿಂದ ಕಡದಿಲ್ಲ, ಕೊಡುಗೋಲನ ಕಡದದ್ದು. ಕರೆ ಶಿಕ್ಷೆ ಯಾರಿಗೆ? ಕಡದ ಕೊಡುಗೋಲಿಂದ ಕಡದದ್ದು ಖರೆ ಐತಿ ಅಂದ್ರೂ ಜೈಲ ಕೊಡುಗೋಲು ಓದಿರುವುದಿಲ್ಲ, ಕೊಡುಗೋಲು ತಗೊಂಡು ಕಡದವನು ಇರ್ತಾನೆ. ಹೌದು. ಹಾಗೆ ಈ ಶರೀರ ಇದೊಂದು ಕೊಡುಗೋಲಿದ್ದಂಗೆ, ಇದೊಂದು ಸಾಧನ. ಇದಕ್ಕೆ ಸಾಧನ ಅಂತ ಕರೆದ, ಇದಕ್ಕೆ ಕ್ಷೇತ್ರ ಅಂತೂ ಕರೆದ. ಇದೇನು ಆಗೋದಿಲ್ಲ, ಏನು ಮಾಡೋದಿಲ್ಲ. ಈ ಶರೀರ ಸಾಧನ ಇದು. ಇದನ್ನ ನೀ ಹ್ಯಾಂಗ ಬಳಸ್ಕೊಳ್ತಿದ್ದಿ, ಹಂಗ ಇದರ ಫಲ ನಿನಗೆ ಸಿಗ್ತದೆ. ಫಲಾಫಲಗಳೆಲ್ಲ ಈ ಶರೀರದ ಸಾಧನವನ್ನ ನೀ ಹೆಂಗ ಬಳಸ್ಕೊಳ್ತೀಯೋ ಹಂಗ ನಿನಗೆ ಇದು ಫಲವನ್ನು ಕೊಡ್ತಿದೆ. ಅದಕ್ಕಾಗಿ ಇದನ್ನ ಬಳಸುವಂತದ್ದನ್ನು ಯಾರು ಬಳಸ್ತಾರೆ? ಕ್ರೀಹಿ ದೀಹಿ ದೀಹಿ ಏತತ್ ಸರ್ವಂ ಮನಃ ಏವ ಹಿ. ಉಪನಿಷತ್ ಹೇಳ್ತದೆ, ಈ ಶರೀರವನ್ನು ಆಳುವಂಥದ್ದು ಯಾವುದು ಅಂತ ಕೇಳಿದ್ರೆ ನಮ್ಮ ಮನಸ್ಸು. ಮನಸ್ಸು ನಮ್ಮನ್ನ ಆಳಾಗತೈತಿ. ನಮ್ಮನ್ನೆಲ್ಲ ಆಳುವಂಥದ್ದು ಯಾವುದ್ರಿ? ನಮ್ಮನ್ನೆಲ್ಲ ಇಷ್ಟು ಕೆಲಸ ಮಾಡಕ್ ಹಚ್ಚಿದ್ದು ಯಾವುದು ಅಂತ ಕೇಳಿದ್ರೆ ಮನಸ್ಸು. ಮನಸ್ಸನ್ನ ನಮ್ಮಲ್ಲಿ ಮಠಕ್ಕೆ ಬರುವಂಗ ಮಾಡಿದ್ದು, ಮಾಡಿಕೊಂಡು ಕರ್ಕೊಂಡು ಬಂದಿದ್ದು ಮನಸ್ಸ. ಇಲ್ಲಿ ಕುಂತ್ರು ಮಾತು ಕೊಂಡ್ರು ಕೊಡದಾಗ ಮಾತು ಹೋಗಿತ್ತು ಮನಸ್ಸ. ಕುಂತರೆ ಅಂತ ಚಂದ ಗುಡಾರ ಹಾಸಿದ, ಎಲ್ಲ ವ್ಯವಸ್ಥೆ ಮಾಡಿದ. ಹೋಗಿ ಅಂದ್ರೆ ಬೇಕಾದ್ರೆ ಬಿಟ್ಬಿಟ್ಟು ಹೋಗಿ ಚಾ ಕುಡ್ದು ಬಂದ್ರು, ಅದ್ರ ವ್ಯವಸ್ಥೆ. ಇದೆಷ್ಟೆಲ್ಲ ವ್ಯವಸ್ಥೆ ಇದ್ರು ನೆಮ್ಮನ ಇಲ್ಲಿ ಕೂತ ಶಾಸ್ತ್ರ ಕೇಳುವಾಗ ಮಾಡೋದು ಮನಸ್ಸ. ಇದಿಲ್ಲೇ ಕುಂತಿರ್ತದೆ. ಪ್ರಾಣಿ ಇದು ಇಲ್ಲೇ ಕುಂತಿರ್ತದೆ. ಇಲ್ಲಿ ಬಿಟ್ಟು ಎಲ್ಲೋ ಸುಗಾಡಕ್ ಹೋಗೋದು ಮನಸ್ಸ. ಅದಕ್ಕೆ ನಮ್ಮ ಬಸವ ಹೇಳಿದಂಗೆ ವಿದ್ಯಾರಣ್ಯರು ಹೇಳ್ತಾರೆ, ಈ ಮನಸ್ಸ ಎಲ್ಲ ಮಾಡೋದು. ಮನಸ್ಸನ ಬಂಧಾಯ ವಿಷಯಾಸಕ್ತಂ. ಇದು ಬಂಧ ಆಗಿದ್ದು ಯಾದ್ರಿಂದ ಅಂದ್ರೆ ವಿಷಯದ ಆಸಕ್ತಿಯಿಂದ ಬಂಧ ಆಗ್ತದೆ. ಮುಕ್ತಯೇ ನಿರ್ವಿಷಯ ಸ್ಮೃತಃ.
ಇದು ಮನಸ್ಸು ನಮ್ಮನ್ನು ಯಾವ ಕಟ್ಟಿ ಹಾಕೋದಂದ್ರೆ ಇನ್ಯಾರು ಕಟ್ಟಿ ಹಾಕೋರಿಲ್ಲ. ನಿಮ್ಮನ್ಯಾರು ಕಟ್ಟಿ ಹಾಕೋದಾದ್ರೆ ಶರೀರ ಕಟ್ಟಿ ಹಾಕಬಹುದು, ಮನಸ್ಸನ್ನು ಕಟ್ಟಿ ಹಾಕಕ್ ಬರ್ತೈತೆ. ಅದಕ್ಕೆ ಮನಸ್ಸು ಅನ್ನೋದು ಬಹಳ ವಿಚಿತ್ರ ಇದೆ. ಮನಸ್ಸಿಗೆ ಒಂದು ಲಕ್ಷಣ ಮಾಡ್ತಾರೆ. ಮನಸ್ಸು ಶಾಸ್ತ್ರೀಯವಾಗಿ ಮನಸ್ಸಿಗೆ ಒಂದು ಲಕ್ಷಣ ಮಾಡ್ತಾರೆ. ಏನು ಮತ್ತು ಲಕ್ಷಣ ಅಂತ ಕೇಳಿದ್ರೆ, ಸ್ಪರ್ಶ ಗುಣ ರಹಿತತ್ವೇ ಸತಿ ಕ್ರಿಯವಾನ್ ಮನಃ. ಈಗ ನನ್ನ ಮನಸ್ಸು ನಿನ್ನಲ್ಲಿ ಬಂತು, ನನ್ನ ಮನಸ್ಸು ನಿನ್ನಲ್ಲಿ ಬಂತಪ್ಪ, ನಿನ್ನ ಸಮೀಪ ಬಂತು ಅಂದ್ರೆ ಬಂದ ನಿನಗೆ ದಾಟನ ಆಯ್ತಿಲ್ಲ. ನನ್ನ ಮನಸ್ಸು ಬಂದು ನಿಮ್ಮ ಕಡೆ ಬರಲ್ಲ, ನಿಮ್ಮ ಮನಸ್ಸು ನಮ್ಮ ಕಡೆ ಬಂತಪ್ಪ, ಬಂದ ದಾಟನ ಆದತೆ ಕಾಣಿಸೋದನೇ ಇಲ್ಲ. ಅದು ಯಾಕಂತ ಕೇಳಿದ್ರೆ ವಾಯು ತತ್ವ ಮತ್ತೆ ಆಕಾಶ ತತ್ವಗಳು ಎರಡು ಕೂಡಿದಾಗ ಮನಸ್ಸು ತಯಾರಾಗಿದೆ. ಮನಸ್ಸು ತಯಾರಾಗಬೇಕಾದ್ರೆ ಪಂಚೀಕರಣವನ್ನು ಓದಿದಾಗ ಆಕಾಶ ತತ್ವ ಮತ್ತು ವಾಯು ತತ್ವಗಳು ಎರಡೂ ಸೇರಿದಾಗ ಮನಸ್ಸು ತಯಾರಾಗಿದೆ. ಅದಕ್ಕೆ ಎರಡೂ ಗುಣ ಈ ಮನಸ್ಸಿನಲ್ಲಿ. ಅದಕ್ಕೆ ನಮ್ಮ ಮನಸ್ಸು ನಿಮ್ಮಲ್ಲಿವರೆಗೂ ಹೋಯ್ತು ಅಂದ್ರೆ ನಿಮಗೇನು ಫಲಕ್ ಅಂತ ಆಗಿಲ್ಲ. ಇನ್ನೊಂದು ಯಾವ್ದಂದ್ರೆ ಹಾಯ್ದು ಹಾಯ್ತೈತೆ ನೋಡ್ಕೊಂಡು ಹಾಯ್ತೇವೆ. ನಿಮ್ಗೇನೋ ಸ್ವಲ್ಪ ಸಾಧಾರಣ ಕಂಡ ಹಾಯ್ತೇರಿ, ಒಳ್ಳೆ ಹಾಲು ಕೂಡ ಎಷ್ಟು ವಿಕಾಸವನ್ನು ಕಂಡಂತ ನಮಗೆ ಅಂಶನೇ ನೀವು ಮಾಡಕ್ ಹೋಗ್ತೀವಿ. ಹಾಯೋದು ಹಿಂಗೆ ಮನಸ್ಸ ನಿಮ್ಮ ಬಂದ ಅದು ಸ್ಪರ್ಶನ ಆಗೋದಿಲ್ಲ, ಹತ್ತುವುದಿಲ್ಲ. ಹತ್ತಿದ್ರೆ ಭಯಂಕರ ಅನಾಹುತಾಕಿತ್ತು. ನಿಮ್ಮ ಮನಸ್ಸು ಎಲ್ಲಿ ಹೋಗ್ತಾವ ನಿಮಗೂ ಗೊತ್ತಾವು. ಒಂದ್ ವೇಳೆ ಹೋಗಿದ್ದೆಲ್ಲ ಗೊತ್ತಾಗಿತ್ತು. ಎಷ್ಟು ಮಂದಿ ಎಲ್ಲೆಲ್ಲಿ ಕಡಿತಿದ್ರು ಹೋಗ್ತಿದ್ರು, ಎಲ್ಲೆಲ್ಲಿ ಬೀಳುತ್ತಿದ್ರು ಇವು, ಅದು ಗೊತ್ತಾಗಿಲ್ಲ. ಅದು ಮನಸ್ಸಿನ ಕ್ರಿಯೆ ಗೊತ್ತಾಗಿಲ್ಲ. ಮನಸ್ಸು ಎಲ್ಲೆಲ್ಲಿ ಹೋಗ್ತಾವೋ ಏನೇನು ಮಾಡ್ತಾವೋ. ಅದು ಟಿವಿ ಅಂತ ಕಂಡು ಬಂದಿದ್ರೆ, ಟಿವಿ ಒಳಗೆ ಚಿತ್ರ ಹೆಂಗೆ ಕಾಣ್ತಾವ ಹಂಗೆ ಮನಸ್ಸು ಹೋಗಿದ್ದೆಲ್ಲ ಕಂಡು ಬಂದಿದ್ರೆ ಬಹಳ ದೊಡ್ಡ ಅನಾಹುತ ಇತ್ತು. ಹಂಗೆ ಕಾಣುವುದಿಲ್ಲ. ಅದಕ್ಕೆ ಅಂಥ ಮನಸ್ಸಿನ ಬಗ್ಗೆ ನಿಜಗುಣ ಶಿವಯೋಗಿಗಳು ಬಹಳ ಸರಳವಾಗಿ ಬಹಳ ಸಹಜವಾಗಿ ಒಂದು ಪದ್ಯವನ್ನು ರಚನೆ ಮಾಡಿದ್ದಾರೆ. ನಮ್ದಾದ ಮನಸ್ಸು ಅನ್ನೋದೇ ಹೊರಗೈತಿ. ಮನಸ್ಸು ಎಲ್ಲಿ ಏನೈತಿ ನೋಡೋದು. ಮನಸ್ಸು ಅನ್ನೋದು ಏನೈತಿ? ಕಿವ್ಯಾಗೈತಿ, ಬಾಯೈತಿ, ಎಲ್ಲಿದೆ? ಮನಸ್ಸು ಅನ್ನೋದು ಎಲ್ಲ ಕಡೆ ಐತಿ. ನಮ್ಮ ಶರಣ ಹೇಳೇ ಬಿಡ್ತಾರ. ಭಗವಂತ ಈ ಮನಸ್ಸನ್ನು ಸೃಷ್ಟಿ ಮಾಡೋದಕ್ಕಿಂತ ಮೊದಲ ಎಲ್ಲ ತಯಾರು ಮಾಡಿದ. ಮನುಷ್ಯನೆಲ್ಲ ತಯಾರು ಮಾಡಿದ. ಶರೀರದ ಹೊರಗಿರುವಂತ ಅವಯವಗಳನ್ನು ಸೃಷ್ಟಿ ಮಾಡಿದ. ಕೈಯ, ಕಾಲ, ಕಣ್ಣ, ಮೂಗ, ಬಾಯಿ ಎಲ್ಲರೂ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲಿ ಇಟ್ಬಿಟ್ಟಿದ್ದಾನೆ. ವ್ಯವಸ್ಥಿತವಾಗಿ ಇಟ್ಟಿದ್ದಾನ ಮತ್ತೆ ಭಗವಂತ. ಬಹಳ ಶನೇವ. ಯಾಕಂದ್ರೆ ಅವನ ಸೃಷ್ಟಿ ಇನ್ನೂ ವಿಜ್ಞಾನಕ್ಕೆ ನಿರ್ಬಲಾರದೆ ಇರುವಂತ ಸೃಷ್ಟಿ ಐತಿ. ಎಷ್ಟು ವಿಚಿತ್ರ ಮಾಡಿದ್ರಿ ನೋಡಿದ್ರೆ, ಎಷ್ಟು ಅದ್ಭುತ ಐತಿ ಅವನ ಸೃಷ್ಟಿ. ನಿಮ್ಮ ವೈದ್ಯಕೀಯ ಮಾಡುವಂತ ನಿಮ್ಮ ಹನಿ ಮೇಲೆ ಬೆವರು ಬಂದ್ರೆ ಆ ಬೆವರು ಏಕದಮ್ಮ ಕಣ್ಣಾಗಿ ಬೀಳಬಾರ್ದು ಅಂತ ಹೇಳ್ಕೊಂಡು ನಡುವೇನು ಮಾಡ್ಯಾರ, ಒಟ್ಟ ಹಾಕಿ ನಮಗೆ ಯಾರ್ಯಾರ ಮನಕ್ಕೆ ಬಂದಿದ್ರೆ ಒಟ್ಟ ಹಾಕಿದ ಒಟ್ಟ. ಇಲ್ಲಿ ಕಿವಿ ಇಲ್ಲೆಷ್ಟ ಒಟ್ಟ ಇರೋ, ಇಲ್ಲಿ ಹಿಂದಿಲ್ಲ, ಇಲ್ಲೆಷ್ಟದಾವ, ಇವೆಲ್ಲ ಕೆಳಗೆ ಬರಬಾರ್ದು. ಮತ್ತು ಹಂಗೆ ಬರಬರ್ತ ಮತ್ತೆ ಇಲ್ಲೆಷ್ಟ ಒಟ್ಟ ಹಾಕಿದನು. ಇವೊಂದು ಕಣ್ಣ ನೋಡ್ರಿ, ಕಣ್ಣಿಗೆ ಏನಾದರೂ ಬೀಳೋದಕ್ಕಿಂತ ಮೊದಲ ಕಣ್ಣು ರೆಪ್ಪಿ ಮುಸ್ತಾವ. ನಿಮಿಷೋನ್ಮಿಷ ಅಂತ ಕರಿತೀವಿ ನಾವು. ಕಣ್ಣ ಯಾವಾಗಲೂ ಮುಚ್ಚೋದು ತೆಗೆದು ಮಾಡ್ತದೆ. ಅಷ್ಟ ಅಲ್ಲದ ಕಣ್ಣಿನ ಎದೆ ಅಂತಿಲ್ಲ ನೀವು, ಅವು ಕೂದಲದವಲ್ಲ, ಒಂದಕ್ಕೊಂದು ಹೆಣದು ಬಿಡ್ತಾವ. ನೀವ್ ಹೆಣದ ಬೇಕಾಗಿಲ್ಲ, ನಾನ ಹೆಣ್ಕೋತಾವ, ಬ್ಲಾಕ್ ಮಾಡಿಬಿಡ್ತಾವ. ಅಲ್ಲೇ ದೂರ ಒಳಗೆ ಬರಕ್ ಸಾಧ್ಯ ಇಲ್ಲ. ಇಷ್ಟು ಚಂದ ಕಲಾಕಾರ
ಭಗವಂತ ಪರಮಾತ್ಮ ಮಾಡಿದಂದ್ರೆ ಎಷ್ಟು ಅದ್ಭುತ ಶರೀರ ಇರಬಾರ್ದು, ಎಷ್ಟು ಅದ್ಭುತ ಇದೆ. ಇವೆಲ್ಲ ವಿಚಿತ್ರ ಇಟ್ಟಿರ ನಮಗೆ. ಇವಾಗ ಕಣ್ಣ ಇಲ್ಲಿರೋ ಚಲೋ ಹಿಂದಿಟ್ಟು ಬಿಟ್ಟಿದ್ದಾರೆ ಎಲ್ಲ ರಿವರ್ಸ್ ಹೋಗೋದಲ್ಲ. ಅದು ಹಿಂದಿಟ್ಟಿದ್ರೆ ಎಲ್ಲಿ ಕಣ್ಣು ಇಡಬೇಕು ಅಲ್ಲಿ ಇಟ್ಟಿದ್ರು, ಎಲ್ಲಿ ಕಿವಿಗಳಿರಬೇಕು ಅಲ್ಲೇ. ಶರೀರಕ್ಕೆ ಸುಂದರನೂ ಬೇಕು, ಸೌಂದರ್ಯನೂ ಬೇಕು. ಎಲ್ಲವನ್ನು ಎಲ್ಲ ಕಡೆ ಇಟ್ಟು ಶರೀರ ರಚನೆ ಮಾಡಿದ, ಅಂತಃಕರಣವನ್ನು ರಚನೆ ಮಾಡಿದ. ಅಂತಃಕರಣದೊಳಗೆ ಒಂದನ್ನು ಬಿಟ್ಟು ಹುಡುಗಿಗೆ ಎಲ್ಲರೂ ರಚನೆ ಮಾಡಿದ. ರಚನೆ ಮಾಡಿ ಕೊನೆಗೆ ಏನ್ ಮಾಡಿದ ಅಂತ ಕೇಳಿದರೆ ಮನಸ್ಸನ್ನು ಸೃಷ್ಟಿ ಮಾಡಿದ. ಮನಸ್ಸನ್ನು ಸೃಷ್ಟಿ ಮಾಡಿದ ಬಳಿಕ ಅಂತಂತ ಮನಸ್ಸು ಕೇಳಿತು, ನನ್ನೆಲ್ಲಿ ಇಡಾಮ ಇಲ್ಲಿ ಮನುಷ್ಯನ ಶರೀರದಾಗ ಎಲ್ಲಿ ಇಡಾಮ? ಎಲ್ಲ ಜಗ ಖಾಲಿ ಆಗಿಲ್ಲ, ಎಲ್ಲ ಏನಾಗಿದಾವ ಹೌಸ್ಫುಲ್. ಜಗನ ಒಳಗೆ ನಿಮಗೆ ಇಡಬೇಕಂದ್ರೆ ಅದಕ್ಕೆ ಏನ್ ಮಾಡ್ಬೇಕಾದ್ರೆ ಎಲ್ಲ ಕಡೆ ಇದ್ದು ಕೂಡ ಹೋಗೋದನ್ನು ಕಲಿಸ್ಬಿಟ್ಟು ನಾನು. ಅದಕ್ಕೆ ಮನಸ್ಸು ಒಂದ ಕಡೆ ಇರುವುದಿಲ್ಲ. ಇದು ಏನ್ ಮಾಡ್ತದೆ? ಒಂದು ಕಿವಿಗೆ ಹೋಗ್ಬೇಕು, ಮೂಗಿಗೆ ಬರ್ತದೆ, ಒಂದು ಬಾಯಿಗೆ ಬರ್ತದೆ, ಒಂದ ಕಡೆ ಇರುವುದಿಲ್ಲ. ಅದಕ್ಕಾಗಿ ನಮ್ಮ ಶರಣರು ಅಂತಾರೆ, ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ. ಈ ಶರೀರ ಅನ್ನೋದು ಒಂದು ಗಿಡ. ಇದು ಇದರಾಗ ಮೈಯ ಅನ್ನುವಂಥ ಮನಸ್ಸು, ತನು ಅನ್ನುವಂಥ ಶರೀರ ಅನ್ನುವಂಥ ಗಿಡ ಹತ್ತಿ ಶಾಖೆಗಳೆಂಬ ಇಂದ್ರಿಯಗಳೆಂಬ ಶಾಖೆಗೆ ಹಾರಿ. ಇಂದ್ರಿಯಗಳದಾವು, ಇಂದ್ರಿಯಗಳನ್ನುವಂಥ ಶಾಖೆಗೆ ಹರಾಡ್ತದೆ. ಒಮ್ಮೆ ಕಣ್ಣಿಗೆ ಬರ್ತದೆ, ಮೂಗಿಗೆ ಬರ್ತದೆ, ಒಮ್ಮೆ ಎಲ್ಲೆಲ್ಲೋ ಮನಸ್ಸ ಇದೆಲ್ಲ ಕಡೆ ತುಂಬ ಮಂಗ್ಯ ಹೆಂಗೆ ಓಡಾಡ್ತದೆ, ಹಂಗೆ ಓಡಾಡದೆ. ಇಂಥ ಮಂಗನ ಉದಾಹರಣೆ ಕೊಡ್ತಾರೆ ಶರಣರು. ಅದಕ್ಕಾಗಿ ಇಂಥ ಮನಸ್ಸನ್ನ ಹೆಂಗೆ ನಾವು ಏನ್ ಮಾಡಬೇಕು, ಮನಸ್ಸನ್ನು ಹೆಂಗೆ ಬಳಗಿಸ್ಬೇಕು ಅನ್ನೋ ವಿಷಯಗಳನ್ನ ಮುಂದಿಟ್ಕೊಂಡಿರುತ್ತು. ಎಲ್ಲ ಬಹಳಷ್ಟು ವಿಶೇಷವಾಗಿ ಮಹಾತ್ಮರು ಬಂದರೆ ನಾನು ಬರೀ ಒಂದು ತಾಸು ಮೊದಲು ಬಿಡುತ್ತೇನೆ ಹೋಗೋಣ. ನಿಜವಾಗ್ಲೂ ಬಂದಿದ್ದ ವ್ಯವಸ್ಥೆಗಳು ಹೆಂಗದಾವ ಅಂತ ಹೇಳಿದ್ರೆ ಒಂದಕ್ಕೊಂದು ನಿಬಿಡವಾಗಿರುವಂತ ಸಂಬಂಧ. ಅವರು ಪ್ರತಿಯೊಂದು ಪದ್ಯಕ್ಕೂ ಸಂಬಂಧಗಳನ್ನು ಇಲ್ಲಾರ ಎಂದು ಪದ್ಯಗಳು ರಚನೆ ಮಾಡಿಲ್ಲ. ಅವರು ಬಹಳ ಗ್ರಂಥ, ವ್ಯವಸ್ಥಿತವಾದಂತ ಗ್ರಂಥ. ತಣ್ಣಳು ಸುಖ ದುಃಖ ಮೋಹಾದಿಗಳು ತೋರಲು ಉನ್ನಿಪುವುದವು ಅವನೆಲ್ಲ ಗುಣಮಯವೆಂದು ಅಂತ ಮೊದಲಿನ ಪದ್ಯ ಬರುವುದು. ಗುಣಮಯ, ಸುಖ ಬರಲಿ ದುಃಖ ಬರಲಿ ಇವೆಲ್ಲ ಏನೇನೋ ಬರ್ತಾವಲ್ಲ, ನೆನ್ನಲ್ಲಿ ಗುಣ ಬಂದಾಗಿರ್ತಾವ. ಗುಣ ಬಂದಾಗ್ತಾವ. ಒಮ್ಮೊಮ್ಮೆ ಏನು ತಿಂದಿರಂಗಿಲ್ಲ, ಉಂಡ್ರಂಗಿಲ್ಲ, ಏನಿಲ್ಲ ಅಂತಿಲ್ಲ. ಒಮ್ಮೊಮ್ಮೆ ಹೆಂಗಿರ್ತಾನ ಅಂತಂದ್ರೆ ತಾನ ಲಹರದಾಗಿರ್ತಾನ. ನಾನು ತನ್ನ ಹಾಡ ಬಂದ್ರೆ ಯಾವ ಹಾಡ ಅಂತಾನು, ವಚನ ಬಂದ್ರೆ ವಚನಗಳ ಅಂತಾನು, ಯಾವ ಬರಲಿಲ್ಲ ಅಂದ್ರೆ ತರನನ ಅಂತಿರ್ತಾನೆ. ಒಂದು ಆನಂದದ ಲಹರ, ಅದು ಲೆಹರ್, ಅದೊಂದು ಬಂದು ಹೋಗ್ತದೆ. ಉದಾಸೀನ ಆನಂದ ಅಂತ ಕರಿತೀವಿ ನಾವು. ಉದಾಸೀನ ವೃತ್ತಿಗೆ ತೋರುವಂತ ಆನಂದ. ಅಲ್ಲಿ ಯಾವುದು ಏನು ಬಂದಿದೆ ಖುಷಿ, ಮನಸ್ಸು ಖುಷಿಯಾಗಿರ್ತದೆ. ಅದಕ್ಕೆ ಶಿವನಾಳ ಶರೀಫರು ಹಾಡ್ಕೊಂಡು ಹೋಗ್ತಾರೆ. ಎಂತ ಮುಜಿನ ಕುದುರಿ ಹತ್ತಿದ ಮ್ಯಾಲೆ ತಿರುಗುವುದು ಅನ್ನೊಂದು ಬೇರಿ. ಎಂತ ಮುಜಿನ ಕುದುರಿ ಹತ್ತಿದ ಮ್ಯಾಲೆ ಹದಂ ತಿರುಗುವುದು ಅನ್ನೊಂದು ಬೇರಿ. ಇಂಥ ಮೋಜಿನ ಕುದುರೆ ಅಂತಂದ್ರು. ನಮ್ಮ ಹೃದಯ ಕಮಲದಲ್ಲಿ ಮನಸ್ಸು ತಿರುಗಾಡ್ತದೆ. ಯಾವಾಗಿದ್ರು ಹೃದಯ ಕಮಲದ ಯಾವ ದಳದಾಗ ಇರ್ತತಿ, ಆ ದಳದಾಗ ಆ ಮನಸ್ಸು ನಿಂತಿತ್ತು ಅಂತಂದ್ರೆ ಅವಾಗ ಅಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನುವಂಥ ಗುಣಗಳೆಲ್ಲ ತಾನ ಬಂದಿರ್ತಾವೆ.
ಇದು ನೋಡ್ರಿ ವಿಚಿತ್ರ, ಏನ್ ದೊಡ್ಡ ಶಾಸ್ತ್ರ ಹೇಳ್ಬೇಕಾಗಿಲ್ಲ. ಸಿಟ್ಟೇ ಭಯಂಕರ ಏನೋ ಒಂದು ದೊಡ್ಡ ಅನಾಹುತ ಆಗಿರ್ತದೆ, ಸಿಟ್ಟು ಬಂದಿರ್ತೈತಿ. ಸಿಟ್ಟು ಬಂದಾಗ ಅವನು ಹೋಗಿ ಅಗದಿ ಮೃದುವಾಗಿ ಮಾತಾಡಿಸ್ತಾನ. ಸಿಟ್ಟೆ ಇಲ್ಲ, ಅಗದಿ ಮೃದುವಾಗಿ ಮಾತಾಡಿಸ್ತಾನ. ಅವನು ಗೆದ್ದು ಸಿಟ್ಟು ಮಾಡ್ತಾನೆ. ಆವಾಗ ಸಿಟ್ಟು ಮಾಡಿದ ಕೂಡಲೇ ಅವನು ನೀತಿ ಬಂದು ಹೇಳ್ತಾರೋ, ಅವನು ತಳ ಬೇರೆ ಇತ್ತು ಬರ್ರಿ ಮಾತಾಡ್ಸ್ಬೇಕು ಅವನು. ಈಗ ಅವನು ತಳ ಬೇರೆ ಇದ್ರೆ ಅವನು ಮಾತಾಡ್ಸ್ಕೊಂಡು ಬರ್ರಿ, ಒಳಗಡೆ ಬರೀ ಸಾಕೊಳ್ಬೇಕು ಅಂತ ಅವನು ನೀತಿ ಹೇಳ್ತಾನೆ. ದಳ ಅಂದ್ರೆ ನಮ್ಮ ಹೃದಯ ಕಮಲ ಅನ್ನೋದೈತಿ. ಆವಾವ ದಳದಲ್ಲಿ ನಮ್ಮ ಮನಸ್ಸು ನಿಂತ್ಕೊಂಡಿರ್ತದೆ. ಆ ನಿಂತುಕೊಂಡಾಗ ಆ ಮನಸ್ಸಿನ ಕೂಡ ನಮ್ಮ ಮಾತುಗಳೆಲ್ಲ ಬದಲಾವಣೆ ಆಗ್ತಿರ್ತವೆ. ಹಾಗೆ ಇವೆಲ್ಲ ತೋರಿಸುವುದು ಗುಣಮಯವೆಂದು. ಎಲ್ಲಿ ತೋರ್ತಾವ ಅಂತ ಕೇಳಿದ್ರೆ ಮನಸ್ಸಿನಲ್ಲೇ ತೋರ್ತಾವ. ಅದಕ್ಕೆ ಅದನ್ನು ಉಪದೇಶ ಮಾಡಿ ಇವತ್ತು ಏನು ಹೇಳಕ್ಕಾಗ ಅಂತ ಕೇಳಿದ್ರೆ, ಮನಸ್ಸಿನ ಬಗ್ಗೆ ತಡೆಯುವುದು ಆಗದು. ಇವನ್ನ ಹೇಳಕ್ಕಿಲ್ಲ. ಭಗವದ್ಗೀತೆಯನ್ನು ಹೇಳುವಂತ ಕೃಷ್ಣ ಪರಮಾತ್ಮನಿಗೆ ಅರ್ಜುನ ಅವರು ನಿವೇದನೆ ಮಾಡಿಕೊಂಡ, ಕೃಷ್ಣ ಚಂಚಲ ಮನಹಿ ಕೃಷ್ಣ. ಪರಮಾತ್ಮ ಕೃಷ್ಣ ಪರಮಾತ್ಮ ಇದು ಮನಸ್ಸು ಬಹಳ ಚಂಚಲಿದೆ. ದುರ್ನಿಗ್ರಹಂ ಛಲ. ಈ ಮನಸ್ಸನ್ನು ತಡೆಯೋದು ಬಹಳ ಕಷ್ಟ ಐತಿ ಅಂತ ಆ ಕೃಷ್ಣನ ಮುಂದೆ ಕೂಡ ಅರ್ಜುನ ಬೇಡ್ಕೊಂಡ. ಇನ್ನೂ ಕೂಡ ನಿಷ್ಠುರ ಅಂತಾರೆ, ತನಗೆ ಆಗದು, ನನಗಾಗಂತ ಮನಸ್ಸನ್ನ ಹೆಂಗ ಹತೋಟಿ ತರಬೇಕು, ಹೆಂಗ ಪಳಗಿಸಬೇಕು ಅನ್ನೋದು ನಿನ್ನಿಂದ ಆಗೋದು ಸಾಧ್ಯ ಇಲ್ಲ. ಎಲ್ಲಿ ಹೊಂಟದೆ ಅಂದ್ರೆ ಎಲ್ಲಿ ಹೋಗಬಾರ್ದು ಅಲ್ಲಿ ಹೋಗಿ ಘಾಸಿ ಪಡುತ್ತಿದೆ. ಎಲ್ಲಿ ಹೋಗಬಾರ್ದು ಅಲ್ಲಿ ಹೋಗಿ ಮನಸ್ಸು ತ್ರಾಸ ಮಾಡ್ಕೋದು, ನಿಗ್ರಹ ಮಾಡೋದು. ನಾವು ಮಾಡಬಾರ್ದ ಇದು ಕರೆ ಮಾಡಿದ್ವಿ ಹಿಂಗ ಹಾಕೊಡ್ಬೇಕು. ನಂತರ ಏನು, ನಂತರ ಅಂದ್ರೆ ಏನು ಲಾಭ? ಅದಕ್ಕೆ ಈ ಮನಸ್ಸು ಏನಾಗಿದೆ ಅಂತ ತಿಳಿದ್ರೆ ವಿಚಿತ್ರ ಮನಸ್ಸು. ವಿಷಯದೊಳಗೆ ಹೋಗಿದ್ವಿ, ವಿಷಯದ ಕಡೆ ಮುಖ ಮಾಡಿ ವಿಷಯಗಳನ್ನ ಹಿಡ್ಕೊಂಡು ಕುಂತದ್ವಿ. ಹಿಡ್ಕೊಂಡು ಕುಂತ ಅವನು ಬಿಡಲಾರ್ದಕ್ಕೆ ಏನಾಗಿದೆ ಅಂತ ಶಿಕ್ಷಾ ಅನುಭವಿಸಾಕ ಕುಂತದ್ದು. ಹ್ಯಾಂಗ್ರಿ ಒಂದು ಮಂಗ್ಯ ದೃಷ್ಟಾಂತ ಕೊಡ್ತೇನೆ. ಮಂಗ್ಯ, ಮಂಗ, ಮಂಕಿ ಗೊತ್ತಾಗಲ್ಲ, ಏನಿಲ್ಲ, ಮಾಕಡ ಇನ್ನೂ ಗೊತ್ತಾಗಿಲ್ಲ, ಗೊತ್ತಾಗಿಲ್ಲ. ಮೊದಲ ಕಟ್ಟಿಗೆ ಕೊರಿತಿದ್ರು. ಎಲ್ಲ ಸಾವಿಲು ಬಂದವಲ್ಲ, ಸಾವಿಲು ಬರೋದಕ್ಕಿಂತ ಮೊದಲ ಊರೊಳಗ ಒಂದು ತೆಗ್ದು ಕಡದ ಆ ಕರಗಸ ಮ್ಯಾಲ ಒಬ್ಬ ಜಾಗದಿಂದ ಕೆಲವೊಬ್ಬ ಜಾಗದಿಂದ ತೆಗಿನಾಗ ಮಾಡ್ತಿದ್ರು. ನೀವು ಹಳ್ಳಿ ಮಂದಿ ಹೋಗಿದ್ದೀರಿ, ಹೊಸ ಮಂದಿ ಗೊತ್ತಿಲ್ಲ, ಸಾವು ಮೇಲೆ ಅಷ್ಟು ಗೊತ್ತು. ಕೆಳಗೆ ತೆಗಿನಾಗ ಕುಂತ ಒಬ್ಬ ಜಾಗದಿಂದ ಮ್ಯಾಲ ಒಬ್ಬ ಜಾಗದಿಂದ ಅದ ಸಾವು ಇಲ್ಲ. ಅವಾಗ ಜಗ್ಗಿ ಕೊರದ ಅರ್ಧೋಟಕ್ಕೆ ಊಟ ಮಾಡೋದು ಬಂತು ಅಂದ್ರೆ ಏನ್ ಮಾಡ್ತಿದ್ರು ಅಂತಂದ್ರೆ ಅದಕ್ಕೊಂದು ಬೆನಿ ಬಡ್ದು ಹೋಗಿದ್ರು. ಬೆನಿ ಅಂದ್ರೆ ಗೊತ್ತ? ಬೆನಿ, ಒಂದು ಬೆನಿ, ಒಂದು ನಡುವು ಕಟ್ಟಿಗೆ ತುಂಡ ಜಡದ ಹೊಕ್ಕಿದ್ರು. ಅಷ್ಟೊಂದು ಏನಾಯ್ತಂದ್ರೆ ಈ ಬಂದಿದ್ದು ಮಂಗ್ಯ, ಇವಕ್ಕೂ ಸ್ವಭಾವನ ಮಂಗ್ಯ, ಮಂಗನ ಸ್ವಭಾವ ಅಂದ್ರೆ ಸುಮ್ಮನೆ ಇರೋದಲ್ಲ. ಮಂಗ್ಯ ಬಂತು ಸುಮ್ಮನೆ ಮುಗಿಲಿಲ್ಲ. ಆ ಬೆನಿ ಬಡ್ದಲ್ಲ, ಆ ಬೆನಿ ಬಡ್ದಾಗ ಆ ಬಡ್ಡಿ ಆಗಲಾಗಿತ್ತು. ಇದು ಖಬರು ಇಲ್ಲ ಮಂಗ್ಯಾಗ. ಏನ್ ಮಾಡಬೇಕು ಅಂದ್ರೆ ಆ ಬೆನಿ ಅಲಿಗಾಡಿಸಬೇಕು. ಆ ಬೆನಿ ಜಿಗಾಡೋದು ಅಲಿಗಾಡಿಸೋದು ಮಾಡಿ ಬೆನಿ ಕಿತ್ತು ಬಿಡ್ತು. ಕಿವಿಗೊಳದ ಆ ಕಟ್ಟಿಗೆ ಏನು ಸೀಳಿತ್ತಲ್ಲ, ಹೊರದಿದ್ರಲ್ಲ, ಅದ್ರಾಗ ಬಾಲ್ ಸಿಕ್ಕೊಂಡು ಬಿಟ್ಟಿತ್ತು.
ಬಾಳ ಸಿಕ್ಕೊಂಡು ಏನ್ ಮಾಡಬೇಕಂದ್ರೆ ಚಿರು ಅಂತ ಸಿಗಾಡಕ. ಹಂಗ ನಾವು ಏನ್ ಮಾಡ್ತೇವೆ ಅಂತಂದ್ರೆ ನಾವು ವಿಷಯದೊಳಗೆ ಮನಸ್ಸು ಮಾಡಿ ಹತ್ತ ಹೋಗಿ ಏನಾಗ್ಯಾವ ನಮ್ಮ ಬಾಲ್ ಸಿಕ್ಕೊಂಡು ಕೂತಾವೆ. ಹೆಂಗಾದ್ರೂ ಬಿಟ್ಟು ಬರ್ಬೇಕಂದ್ರೆ ಯಾವ ಕೇಳಬಲ್ಲ. ಮುಂದೇನು ಚೀರಾಡಬೇಕು ಹೊರಗಡೆ ಬಂದು ನೋಡಿದ ಇದು ಹಿಂಗಾಗಿತ್ತು. ದೊಡ್ಡ ಬಾರಗೋಲೆ ಕಟ್ಟದಾಗ ಬಾಲ ಕರು ಬರ್ತದೆ. ಹೆಂಗ ಬಾಲ ಸಿಕ್ಕೊಂಡು ಕುಂತಾವ ನೀವು. ಅದಕ್ಕಾಗಿ ಏನಾಗಿದೆ ಅಂದ್ರೆ ತಡೆಯುವುದಾಗುವುದು ಅಗಣಿತ ವಿಷಯದ್ದು ಎಳೆಯಾಡುತ್ತೀರ ಅತಿ ಚಪಲತೆಯ ಚಿತ್ತವನ್ನು. ಬಹಳ ಚಪಲ ಇದ್ದಿದ್ದು ಮನಸ್ಸು ಅನ್ನುವಂಥದ್ದು ಚಂಚಲ. ಈ ಮನಸ್ಸು ಕೃಷ್ಣ ಪ್ರಮಾದಿ ಬಲಭದ್ರಳು ಬಹಳ ಚಂಚಲ ಇದೆ. ಮನಸ್ಸಿನಂತ ಚಂಚಲ ಇನ್ಯಾವುದೂ ಇಲ್ಲ. ಇಷ್ಟು ಚಂಚಲ ಆಗಿರುವಂತ ಮಕಾರದ ಸುದ್ದಿ ಹೇಳಿದವ. ಈ ಮಕಾರ ತಗೊಂಡು ಏನ್ ಮಾಡೋದಿಲ್ಲ. ಈ ಮನಸ್ಸನ್ನು ಇಟ್ಕೊಳ್ಳೋಣ. ಮನಸ್ಸು ಮಾರ್ಕೊಂಡು ಮಾನಿನಿ ಏನೇನು ಅವ್ರು ಹೇಳ್ಕೊಂಡು ಬಸವೇಶ. ಈ ಮನಸ್ಸನ್ನು ನಮ್ಮ ಹತ್ತಿರ ಇರುವಂಥದ್ದು. ಆ ಮನಸ್ಸು ನಮ್ಗೆ ನಮ್ಮ ಮಾತು ಕೇಳುವಂತೆ ಮಾಡ್ಕೊಳ್ಬೇಕಂದ್ರೆ ಅದು ಏನೇನು ಮಾಡಬೇಕು ಅನ್ನೋದನ್ನ ಇನ್ನು ಮುಂದಿನ ಮಹಾತ್ಮರಿಂದ ಕೇಳೋಣ ಅಂತ ಹೇಳ್ತಾ ನನ್ನ ಮೃದು ಪುಷ್ಪಗಳನ್ನು ಗುರುಪಾದ ಕೃಷ್ಣ ಮುಗಿಸ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ.